ವೇದಾಂತನಲ್ಲಿ ರೀಜನಲ್ ಆಗಿ ವರ್ಕ್ ಮಾಡ್ತೀನಿ. ಅವು ನನ್ನ ಜರ್ನಿ ಬಂದು ಕರ್ನಾಟಕದಿಂದ ಫಿಸಿಕಲಿ ಚಾಲೆಂಜ್ಡಲ್ಲಿ ಉಮ್ಲಿಂಗ್ಲಾ ಪಾಸಿಗೆ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗಿರೋದು ನಾನೇ ಫಸ್ಟ್ ಇದ್ದೀನಿ. ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ರೆಕಗ್ನಿಷನ್ ಸಿಕ್ಕಿದೆ. ಹಾಗೂ ಭಾರತದಲ್ಲಿ ನಾನು ಎರಡನೇ ಅವನು. ಮೊದಲನೇ ಎರಿಕ್ ಪಾಲ್ ಅಂತ ಇದ್ದಾರೆ, ಎರಡನೇವು ನಾನು ಈ ಒಂದು ಜರ್ನಿನ ಮಾಡಿರೋದು. ಚಂಡೀಗಢದಿಂದ ಉಮ್ಲಿಂಗ್ಲಾ ಪಾಸಿಗೆ 1261 ಕಿಲೋಮೀಟರ್ನ ಡ್ರೈವ್ ಮಾಡಿ, ಉಮ್ಲಿಂಗ್ಲಾ ಪಾಸ್ ಅಂದರೆ ಅದು 19,024 ಅಡಿ ಎತ್ತರದಲ್ಲಿ ಸಿ ಲೆವೆಲ್ಗಿಂತ ಮೇಲ್ಗಡೆ ಇದೆ. ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಸೊ ಅಲ್ಲಿಗೆ ಫಿಸಿಕಲಿ ಚಾಲೆಂಜಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿ ಇದೊಂದು ರೆಕಾರ್ಡ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದಕ್ಕಿಂತ ನೇಚರ್ ನನ್ನ ಕಡೆಯಿಂದ ಮಾಡಿಸಿದೆ. ಮತ್ತು ನನ್ನ ವೈಫು ಮಗ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಾಗೂ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸು, ನಮ್ಮ ತಂದೆ ತಾಯಿ ತಮ್ಮ ಎಲ್ಲರೂ, ಅವರೆಲ್ಲರ ಪ್ರೋತ್ಸಾಹದಿಂದ ಆ್ಯಂಡ್ ಎಸ್ಪೆಷಲಿ ದೀಕ್ಷಾ ವೇದಾಂತದಿಂದ, ಬಿಕಾಸ್ ಅವರು ನನಗೆ ಒಂದು ಪ್ರೋತ್ಸಾಹ ಕೊಟ್ಟು ಇಲ್ಲ ನೀನು ಮಾಡ್ಬೋದು, ಬಿಕಾಸ್ ರಜಾ ಕೊಡಬೇಕಲ್ಲ, ಎಲ್ಲ ರಜಾ ಕೊಟ್ಟು ಮಾಡಿ ಇದೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೀನಿ. ಹಾಗೂ ಕನ್ನಡಿಗನಾಗಿ ಇದನ್ನು ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಟೋಟಲ್ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಅಲ್ಲಿಗೆ ಎಷ್ಟು ದಿನ ಜರ್ನಿ ತೊಗೊಂಡಿದ್ದೀರಾ ಸರ್? ಟೋಟಲ್ಲು ನಾನು ಚಂಡೀಗಢವರೆಗೂ ಕಾರ್ನ ಟ್ರಾನ್ಸ್ಪೋರ್ಟ್ ಮಾಡಿದೆ ಸರ್, ಟ್ರಕ್ಕಲ್ಲಿ. ಅಲ್ಲಿಂದ ನಾನು ಕಾರ್ನ ಕಲೆಕ್ಟ್ ಮಾಡಿಕೊಂಡು 6th ಡೇ, ಅಂದರೆ ನಾನು ಜುಲೈ 10ನೇ ತಾರೀಕು ಹೊರಟಿದ್ದು, ಜುಲೈ 15ನೇ ತಾರೀಕು ನಾವು ಉಮ್ಲಿಂಗ್ಲಾಗೆ ಹೋದ್ವಿ. ಆದರೆ ನಿಮಗೆ ಡಿಸ್ಟೆನ್ಸ್ ತೊಗೊಂಡ್ರೆ ಕಡಿಮೆ ಇದೆ, ಬಿಕಾಸ್ ಇಲ್ಲಿ ಚಂಡೀಗಢದಿಂದ ಉಮ್ಲಿಂಗ್ಲಾಗೆ ಸುಮಾರು ಒಂದು 800 ಕಿಲೋಮೀಟ್ರ್ ಆಗುತ್ತೆ. ಆದರೆ ನೀವು ಅನ್ಕೋಬೋದು 800 ಕಿಲೋಮೀಟ್ರು 5 ದಿನ ಬೇಕಾ ಅಂತ. ಪ್ರಾಬ್ಲಮ್ ಏನಂದರೆ ಲದಾಖ್ ಬಂದು ಹೈ ಆಲ್ಟಿಟ್ಯೂಡಲ್ಲಿ ಇರೋದ್ರಿಂದ ನಾವು ಲೇಗೆ ಹೋಗಬೇಕು. ಲೇನಲ್ಲಿ ಅದು 11,400 ಫೀಟಲ್ಲಿರುತ್ತೆ. ಅಲ್ಲಿ 2 ಡೇಸ್ ಅಕ್ಲಮೆಟೈಸ್ ಆಗಬೇಕು. ಅದಾದಮೇಲೆ ಹ್ಯಾನ್ಲೇಗೆ ಹೋಗ್ಬೇಕು. ಅಲ್ಲಿಂದ ಹ್ಯಾನ್ಲೇನಲ್ಲಿ 1 ದಿನ ಅಕ್ಲಮೆಟೈಸ್ ಆಗಬೇಕು. ಅದಾದಮೇಲೆ ನಾವು ಉಮ್ಲಿಂಗ್ಲಾಗೆ ಟ್ರಾವೆಲ್ ಮಾಡಬೇಕು. ನಾವು ಒಂದೇ ಸರ್ತಿ ಟ್ರಾವೆಲ್ ಮಾಡಬಾರ್ದು ಅಂತಿಲ್ಲ. ಟ್ರಾವೆಲ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತೆ, ನಿಮಗೆ AMS ಅಂತ ಕರೀತಾರೆ, ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತ. ಸೊ ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಆಗಿಬಿಟ್ರೆ ನೀವೇನು ಮಾಡಲಿಕ್ಕಾಗಲ್ಲ. ಅದು ಹೆಡ್ಏಕ್ ಆಗ್ಬೋದು, ಅಥವಾ ವಾಮಿಟಿಂಗ್ ಆಗುತ್ತೆ, ಕೆಲವು ಸರಿ ಚೆಸ್ಟ್ ಪೇಯ್ನ್ ಬರುತ್ತೆ, ಇದೆಲ್ಲ ಪ್ರಾಬ್ಲಮ್ಗಳಾಗುತ್ತೆ. ಆ್ಯಕ್ಚುಲಿ ನನ್ನ ವೈಫಿಗೆ ಆಯಿತು. ನಾವು ಇಷ್ಟೆಲ್ಲ ಮಾಡಿದ ಮೇಲೆ ಅವ್ರಿಗೆ ಚೆಸ್ಟ್ ಪೇಯ್ನ್ ಬಂತು. ಅಲ್ಲಿ ಪ್ರೈಮರಿ ಹೆಲ್ತ್ ಕ್ಲಿನಿಕ್ ಕರ್ಕೊಂಡು ಹೋಗಿ ಅವ್ರಿಗೆ ಆಕ್ಸಿಜನ್ ಎಲ್ಲ ಕೊಡಿಸಿ ನಾವು ಕರ್ಕೊಂಡು ಬಂದ್ವಿ. ಸೊ ಅದರಿಂದಾಗಿ ನಂದು 6 ದಿನ ತೊಗೊಳ್ತು. 6ನೇ ದಿನಕ್ಕೆ ಸಬ್ಮಿಟ್ನ ಮಾಡಿದೆ ನಾನು. ಸರ್, ಈಗ ಏನಂದರೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ, ಈಗ ಕೆಲವೊಬ್ಬರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂದರೆ ನಮ್ಗೆ ಏನು ನಮ್ಮ ಕೈನೂ ಆಗೋದಿಲ್ಲಪ್ಪ ಅಂತ ಕುತ್ಕೊಂಡ್ಬಿಡ್ತಾರೆ. ನಿಮ್ಗೆ ಹೆಂಗೆ ಯೋಚನೆ ಮಾಡ್ತೀವಿ ಅಂತ? ಸರ್, ಮೊದಲನೇದಾಗಿ ಇದು ನನ್ನ ಮೊದಲನೇ ಟ್ರಿಪ್ ಏನಲ್ಲ, ಟು ಬಿ ಹಾನೆಸ್ಟ್. ನಂದು 2024ರಲ್ಲಿ ಒಂದು 5,500 ಕಿಲೋಮೀಟ್ರ್ ಹೋಗಿದ್ದೀನಿ. 2025ರಲ್ಲಿ ಒಂದು 6,000 ಡ್ರೈವ್ ಮಾಡಿದೆ. ಇದೆಲ್ಲ ನಾರ್ಮಲ್ ಓವರ್ಲ್ಯಾಂಡೇ ಮಾಡಿದ್ದು. ಅಂದರೆ ಈ ನಾರ್ತ್ ಸೈಡು, ಈಸ್ಟ್ ಸೈಡು, ವೆಸ್ಟ್ ಸೈಡೆಲ್ಲ ಹೋಗಿದ್ವಿ. ಈ ಸರ್ತಿ ಎಲ್ಲಿ ಹೋಗ್ಬೇಕಂತ ಹೇಳಿದ್ರೆ, ನನಗೆ ಮೊದಲಿಂದ ಏನಂದರೆ ಫಿಸಿಕಲ್ ಡಿಸಬಿಲಿಟಿ ಈಸ್ ನಾಟ್ ಇನ್ಎಬಿಲಿಟಿ. ಆ ಡಿಸಬಿಲಿಟಿ ಅನ್ನೋದು ಮೈಂಡಲ್ಲಿರುತ್ತೆ, ಬಾಡಿನಲ್ಲಿಲ್ಲ. ಅದನ್ನು ನಾವು ಪ್ರೂವ್ ಮಾಡಬೇಕು. ಮತ್ತು ಎರಡನೇದು, ನಂತರ ಇರುವಂತಹ ತುಂಬ ಫಿಸಿಕಲಿ ಚಾಲೆಂಜು ನಾನು ನೋಡ್ತಿರ್ತೀನಲ್ವ, ಅವರು ಮೊದಲು ಮಾರಲಿ ಅವರು ಕುಗ್ಗೋಗಿರ್ತಾರೆ, ನಮ್ಮ ಕೈಲಿ ಏನೂ ಆಗಲ್ಲ ಅಂತ. ಆ ಒಂದು ಮಾರಲ್ ಸಪೋರ್ಟ್ನ ಬೂಸ್ಟ್ ಮಾಡಬೇಕು. ಮತ್ತು ನನಗಿಷ್ಟೆಲ್ಲ ಮಾಡಲಿಕ್ಕೆ ಏನಂತಾರೆ, ನಿಮಗೆ ಒಂದು ಸಪೋರ್ಟಿಂಗ್ ಫ್ಯಾಕ್ಟರ್ ಬೇಕಲ್ಲ, ಅದು ನನ್ನ ತಂದೆ ತಾಯಿನೇ. ಯಾಕಂದರೆ ಅವರು ನನ್ನನ್ನು ಬೆಳೆಸಿರೋ ರೀತಿ, ನಮ್ಮ ತಾಯಿ ಬೆಳೆಸಿರೋ ರೀತಿ ಇದೆಯಲ್ಲ, ಅದು ನನಗೆ ಆ ಒಂದು ಮೋಟಿವೇಶನ್ನು ಮತ್ತು ಅದೊಂದು ಏನಂತಾರೆ ಜಿದ್ದಿ ಅಂತಾರಲ್ಲ, ಅದನ್ನು ಬರಲಿಕ್ಕೆ ಸಹಾಯ ಮಾಡಿದೆ. ಮುಂದಿನ ಟ್ರಿಪ್ ಎಲ್ಲಿ ಸರ್ ಪ್ಲ್ಯಾನ್ ಇದೆಯಾ? ಮುಂದಿನ ಟ್ರಿಪ್ ಅಂದರೆ ಅಪ್ಪ ಅಮ್ಮ ಮಕ್ಕಳು